ಸಾವಿರಾರು ಕೋಟಿ ಹಗರಣವನ್ನು ವಿಜಯೇಂದ್ರ ಮಾಡಿದ್ದಾರೆ. ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ ಅವರು. ಆ ಮನುಷ್ಯನ ಬಿಜೆಪಿ ಅಧ್ಯಕ್ಷತನದಿಂದ ವಜಾ ಮಾಡಬೇಕು. ಫಸ್ಟು ಮಾನ ಮರ್ಯಾದೆ ಇದ್ರಿ ಬಿಜೆಪಿ ಪಕ್ಷಕ್ಕೆ ಏನಾದರೂ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ವಿರುದ್ಧ ಬಿಜೆಪಿ JDS ರಾಜಕೀಯ ಹುನ್ನಾರದಿಂದ ಪಾದಯಾತ್ರೆಯನ್ನು 3ನೇ ತಾರೀಕು ಹಮ್ಮಿಕೊಂಡಿರುವಂಥದ್ದು. ಬಿಜೆಪಿ JDS ಅಹಿಂದ ವಿರೋಧಿತನವನ್ನು ಖಂಡಿಸಿ ಏನು ಬಹುಜನರ ರಾಜಕಾರಣವನ್ನು ಅಂತ್ಯ ಮಾಡಲಿಕ್ಕೆ ಹೊರಟಿದೆ ಬಿಜೆಪಿ JDS. ಆ ನಡೆಯನ್ನು ಖಂಡಿಸಿ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಕೂಡ 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲ. ಮೂಡ ಮತ್ತು ವಾಲ್ಮೀಕಿ ಹಗರಣವನ್ನು ಇಟ್ಕೊಂಡು ಅಹಿಂದ ರಾಜಕೀಯ ನಾಯಕತ್ವವನ್ನು ಬಿಜೆಪಿ JDS ನಾಶ ಮಾಡಲಿಕ್ಕೆ ಹೊರಟಿದೆ. ಮೂಡ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯವರ ಪಾತ್ರ ಕಿಂಚಿತ್ತೂ ಇಲ್ಲ. ಆದರೂ ಕೂಡ ಕಾನೂನುಬದ್ಧವಾಗಿ ಮೂಡಾದಲ್ಲಿ ಅವ್ರ ಶ್ರೀಮತಿಯವರ ಹೆಸರಿಗೆ ಬದಲಿ ನಿವೇಶನವನ್ನು ನೀಡಿರುವಂಥದ್ದು. ಬಿಜೆಪಿ ಸರ್ಕಾರದ ನೀತಿಯ ಅನುಸಾರನೇ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಬದಲಿ ನಿವೇಶನವನ್ನು ನೀಡಿರುವಂಥದ್ದು. ಆದರೆ ಇವತ್ತು ಏಕಾಏಕಿ ಆ ಪ್ರಕರಣವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರ ರಾಜಕೀಯ ಮುಗಿಸ್ಲಿಕ್ಕೆ ಮತ್ತು ಜಾತಿ ಜನಗಣತಿ ವರದಿ ಎಲ್ಲಿ ಜಾರಿ ಆಗ್ಬಿಡ್ತದೋ ಒಂದು ಭಯ ಕೂಡ ಬಿಜೆಪಿ JDS ಅವ್ರಿಗಿದೆ. ಸೊ ಆ ಕಾರಣಕ್ಕೆ ಕೋಮುವಾದಿಗಳು, ಜಾತಿವಾದಿಗಳು ಹುನ್ನಾರವನ್ನು ಮಾಡಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಡೆ ಇಳಿಸಲಿಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಆ ಪಾದಯಾತ್ರೆಯನ್ನು ಖಂಡಿಸಿ, ಅವರ ನಡೆಯನ್ನು ಖಂಡಿಸಿ 3ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮೈಸೂರಿನ ಬಿಜೆಪಿ ಕಚೇರಿಗೆ ಎಲ್ಲ ಅಹಿಂದ ಸಮುದಾಯಗಳ ನೇತೃತ್ವದಲ್ಲಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವತ್ತು 11 ಗಂಟೆಗೆ ಮಹಾರಾಜ್ ಕಾಲೇಜರ ವೃತ್ತದಲ್ಲಿ ನಾವೆಲ್ಲ ಅಸೆಂಬಲ್ ಆಗಿ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋ ಕೆಲಸವನ್ನು ಮಾಡ್ತೇವೆ. 3ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಎಲ್ಲ ಬಂಧುಗಳು, ಸಿದ್ದರಾಮಯ್ಯನ ಅಭಿಮಾನಿ ಬಳಗ ಮತ್ತು ಎಲ್ಲ ಅಹಿಂದ ಬಂಧುಗಳು ಮತ್ತು ಎಲ್ಲ ಸಮಾಜದ ಬಡವರು, ಶೋಷಿತರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು ಒಂದು ದೊಡ್ಡ ಮಟ್ಟದಲ್ಲಿ ಅವತ್ತು ಮಹಾರಾಜ್ ಕಾಲೇಜಲ್ಲಿ 11 ಗಂಟೆಗೆ ಅಸೆಂಬಲ್ ಆಗಬೇಕು ಅಂತೇಳಿ ಈ ಮೂಲಕ 3ನೇ ತಾರೀಕು ನಾನು ಇಲ್ಲಿಂದನೇ ಅವ್ರಿಗೆ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ನಾಯಕರ ಸಾಮೂಹಿಕ ನಾಯಕತ್ವದಲ್ಲಿ ಈ ಒಂದು ಪಾದಯಾತ್ರೆ ವಿರುದ್ಧ ಬಿಜೆಪಿ ಕಚೇರಿಗೆ ಮುತ್ತಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೇನೆ. ಪೊಲೀಸ್ಗೆ ನಾನು ಈಗಾಗಲೇ ಕಮಿಷನರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇನೆ. ಅವರು ಯಾವ ರೀತಿ ಭದ್ರತೆಗೆ ನಾವು ಅನುಮತಿ ಕೊಡಿ ಅಂತ ಏನು ಕೇಳಿಲ್ಲ. ನಾವು ಪಾದಯಾತ್ರೆ ಮುತ್ತಿಗೆ ಆಗ್ತಾ ಇದ್ದೇವೆ ಬಿಜೆಪಿ ಕಚೇರಿಗೆ, ನಮಗೆ ರಕ್ಷಣೆಯನ್ನು ಕೊಡಿ ಅಂತೇಳಿ ನಾನು ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ಅವರ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಪಾದಯಾತ್ರೆಯಲ್ಲಿ ಸುಮಾರು 2,000-3,000 ಜನ ನಾವು ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತೇಳಿ ಅಂದ್ಕೊಂಡಿದ್ದೇವೆ. ಅದು ನಾವು ಅದನ್ನೇ ಆ ಪಾದಯಾತ್ರೆ ಮಾಡಬೇಕಾಗಿತ್ತು. ನಾವು ಈಗ ಅವ್ರು ಪಾದಯಾತ್ರೆ ಮಾಡ್ತಿದ್ದು ನಾವು ಪಾದಯಾತ್ರೆ ಮಾಡಿದ್ರೆ ಅಷ್ಟು ಸಮಂಜಸ ಅಲ್ಲ. ಅದು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತದೆ. ನಾವು ಸಂಘರ್ಷ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಭಾಳ ಕ್ಲೀನಾಗಿದ್ದೀವಿ. ಬಿಜೆಪಿ ಕೆಟ್ಟು ಭ್ರಷ್ಟ ಬಿಜೆಪಿ ಸರ್ಕಾರ ತಂದಿದ್ದಂಥದ್ದು 2021ರಲ್ಲಿ ಮಾಡಬಾರ್ದೆಲ್ಲ ಹಗರಣಗಳನ್ನು ಬಿಜೆಪಿ ವಿಜಯೇಂದ್ರ ಆಗ ಉಪಾಧ್ಯಕ್ಷರಾಗಿದ್ದರು, ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಇದ್ದರು. 2021ರಲ್ಲಿ ಸಾವಿರಾರು ಕೋಟಿ ಹಗರಣವನ್ನು ವಿಜಯೇಂದ್ರ ಮಾಡಿದ್ದಾರೆ. ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ ಅವರು. ಆ ಮನುಷ್ಯನ ಬಿಜೆಪಿ ಅಧ್ಯಕ್ಷತನದಿಂದ ವಜಾ ಮಾಡಬೇಕು. ಫಸ್ಟು ಮಾನ ಮರ್ಯಾದೆ ಇದ್ರಿ ಬಿಜೆಪಿ ಪಕ್ಷಕ್ಕೆ ಏನಾದರೂ. ಮುಂದೊಂದು ದಿನಗಳಲ್ಲಿ ಅವ್ರು ಪಾದಯಾತ್ರೆ ಮಾಡೋಷ್ಟು ದಿವಸನೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. 3ನೇ ತಾರೀಕು ಸಾಂಕೇತಿಕವಾಗಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅನ್ನೋ ಉದ್ದೇಶದಿಂದ ಬಿಜೆಪಿ ಕಚೇರಿಗೆ ಎಲ್ಲ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.